ಕ್ಯೂ ಎನ್ ಎ ಎಲ್ಲಿ ನೋಡಿದ್ರು ಕ್ಯೂ ಎನ್ ಏನಕ್ಕಂದ್ರೆ ಲಾಸ್ಟ್ ಟೈಮ್ 1 ವೀಕ್ ಆಗೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಾಕಿರ್ತೀನಿ. ನಿಮ್ಗೆ ಏನಾದ್ರು ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ರೆ ಸೊ ಇಲ್ಲಿ ಕ್ವಶನ್ ನ ಕೇಳ್ಬೋದು. ನಾನು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ನ ಮಾಡ್ತೀನಿ ಅಂತ. ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ 1,52,000 ವ್ಯೂಸ್ ಬಂತು, 20,000 ಜನ ಲೈಕ್ ಮಾಡಿದ್ರು, 1,303 ಜನ ಕ್ವಶನ್ ಮಾಡಿದೀರಾ. ಸೊ ಇಷ್ಟು ಕ್ವಶನ್ಗೂ ಆನ್ಸರ್ ಮಾಡಬೇಕು. ಆದ್ರೆ 1,303 ಕ್ವಶನ್ ಅಲ್ಲೂ ಕೇಳಿದೆ ಕ್ವಶನ್ ರಿಪೀಟ್ ಆಗಿದೆ. ಸೊ ನಾನು ಅದರಲ್ಲಿ ಯಾವ ಕ್ವಶನ್ಸ್ ಜಾಸ್ತಿ ಕೇಳಿದ್ರೆ ಅಂತ ಕ್ವಶನ್ ಗೆ ಮಾತ್ರ ಆನ್ಸರ್ ನ ಮಾಡ್ತೀನಿ. ಚಾನಲ್ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೋಬೇಕು. ನಾನು ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡಿದ್ರು ಪಟ್ ಅಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹಾಗೇನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ತುಂಬಾ ದೊಡ್ಡ ಡೌಟ್ಸ್ ಇರುತ್ತೆ, ಎಲ್ಲ ಇವತ್ತು ಕ್ಲಿಯರ್ ಮಾಡ್ತೀನಿ. ಅಂಡ್ ನನ್ನ ಬಗ್ಗೆ ಫುಲ್ ಆಗಿ ತಿಳ್ಕೋಬಹುದು ನೀವು. ವಿಡಿಯೋನ 0 to end ವರೆಗೂ ನೋಡಿ, 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಮನೀಶ್ ಅವ್ರು ಕೇಳಿದ್ದಾರೆ, ಬ್ರೋ ನಿಮ್ಗೆ ಮದ್ವೆ ಆಗಿದ್ಯಾ, ಎಷ್ಟು ಮಕ್ಳು ನಿಮ್ಗೆ ಅಂತ. ಬ್ರೋ ಇನ್ನ ಮದ್ವೆ ಆಗಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಆಗ್ತೀನ ಅಂತಾನು ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಮತ್ತೆ ಮಕ್ಳಂತೂ ಕೇಳೋದೇ ಬೇಡ. ಮನೀಶ್ ಬ್ರೋ ನಿಮ್ ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಗೌಡ ಅಂತ ಕೇಳಿದ್ದಾರೆ. ಸೊ ನಿಮ್ ಹೆಸರು ಅಂಡ್ ನಿಮ್ ಊರು ಅಂಡ್ ನಿಮ್ ವಯಸ್ಸು ಅಂಡ್ ನಿಮ್ ವಿದ್ಯಾಭ್ಯಾಸ, ನಿಮ್ ಸೋಷಿಯಲ್ ಮೀಡಿಯಾದ ಇನ್ಕಮ್, ನಿಮ್ ಕೆಲಸ. ಐ ಲವ್ ಯು ಬ್ರೋ ಅಂತ. ಇದರಲ್ಲಿ ನನ್ನ ಹೆಸರು ಬಂದ್ಬಿಟ್ಟು ನಿತಿನ್ ಅಂತ. ಅಂಡ್ ನನ್ನ ಊರು ಬಂದ್ಬಿಟ್ಟು ಕೊಡಗು ಜಿಲ್ಲೆ ಮಡಿಕೇರಿ ಬ್ರೋ. ಅಂಡ್ ನನ್ನ ಏಜ್ ಬಂದ್ಬಿಟ್ಟು 20 ಇಯರ್ಸ್ ಬ್ರೋ. ನಿಮ್ಮ ವಿದ್ಯಾಭ್ಯಾಸ, ನಾನು ಸೆಕೆಂಡ್ PUC ಗೆ ಸ್ವಲ್ಪ ಇಶ್ಯೂ ಆದ ಕಾರಣ ಸ್ಟಾಪ್ ಮಾಡಿರ್ತೀನಿ, ನನ್ನ ಎಜುಕೇಶನ್ ನ ಕಂಟಿನ್ಯೂ ಮಾಡಿಲ್ಲ. ಏನಪ್ಪಾ ಪ್ರಾಬ್ಲಮ್ಸ್ ಅಂದ್ರೆ ನಾನು ಸೆಕೆಂಡ್ PUC ಓದ್ತಿರ್ಬೇಕಾದ್ರೆ ಅಮ್ಮಂಗೆ ಬಂದ್ಬಿಟ್ಟು ಹುಷಾರಿರಲ್ಲ, ಸೊ ಲಿವರ್ ಜಾಂಡಿಸ್ ಆಗಿರುತ್ತೆ, ICU ಇರ್ತಾರೆ. ನಾನ್ ಬಂದ್ಬಿಟ್ಟು 3 ಸಬ್ಜೆಕ್ಟ್ ನ ಕ್ಲಿಯರ್ ಮಾಡಿರ್ತೀನಿ, ಇನ್ನು ಮಿಕ್ಕಿರೋ ಸಬ್ಜೆಕ್ಟ್ ಗೆ ಪ್ರಿಪೇರ್ ಆಗ್ಬೇಕಿತ್ತು. ಅಷ್ಟರಲ್ಲಿ ಅಮ್ಮಂಗ್ ಫುಲ್ ಸೀರಿಯಸ್ ಆಗಿರುತ್ತೆ. ಆದ ಕಾರಣ ನಾನು ಎಕ್ಸಾಮ್ ಕಡೆ ಗಮನ ಕೊಡದೆ ಸೊ ಹಾಸ್ಪಿಟಲ್ ಹೋಗ್ತೀನಿ. ಸೊ ಹಾಸ್ಪಿಟಲ್ ಅಲ್ಲಿ ನಾನು ಹೋದ್ಮೇಲೆ ಅಣ್ಣ ಬಂದ್ಬಿಟ್ಟು ಹಾಸ್ಪಿಟಲ್ ಇದ್ದ ಅಮೌಂಟ್ ಗೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಣ್ಣ ನನ್ನ ಅಲ್ಲಿ ನಿಲ್ಸ್ಬಿಟ್ಟು ಅಮ್ಮನ ಹತ್ರ, ಅಣ್ಣ ಬಂದ್ಬಿಟ್ಟು ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾನೆ. ಲೈಕ್ ಕೆಲಸ ಮಾಡಿ ಪರ್ ಡೇ ಅಮೌಂಟ್ ನ ನನಗೆ ಹಾಸ್ಪಿಟಲ್ ಕಳ್ಸಿಕೊಡ್ತಾನೆ. ಅಂಡ್ ಅಮ್ಮನ ನೋಡ್ಕೊಂಡು ಅಮ್ಮನ ಜೊತೆ ನಾನು ಇರ್ತಿದ್ದೆ. ಸೊ ಅಂತೂ ಇಂತೂ 14 ಡೇಸ್ ಹಾಸ್ಪಿಟಲ್ ಅಲ್ಲಿ ಇರ್ತೀವಿ, ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಅದಾದ್ಮೇಲೆ ನಾನು ಅಮ್ಮನ ಮನೆಗೆ ಕರ್ಕೊಂಡು ಬಂದು ಎಲ್ಲ ಸಾಲ್ವ್ ಆಗಿ ಸುಮಾರಾಗಿ ಬಂದ್ರು. ಅಮ್ಮ ICU ಇಂದ ನಾರ್ಮಲ್ ವಾರ್ಡ್ ಶಿಫ್ಟ್ ಆದ್ರು. ಒಂದು ನಾರ್ಮಲ್ ಸ್ಟೇಜ್ ಗೆ ಬಂದಾಗ ಸೊ ಮತ್ತೆ ನಾನು ಎಜುಕೇಶನ್ ಹೋಗ್ಬೇಕು ಅನ್ನುವಾಗ ಸೊ ತುಂಬಾ ಪ್ರಾಬ್ಲಮ್ ಆಯ್ತು. ಏನಕ್ಕಂದ್ರೆ ಇಬ್ರು ಸಿಸ್ಟರ್ಸ್ ಇದಾರೆ, ಒಬ್ಬ ಬ್ರದರ್ ಮತ್ತೆ ನಾನು, 4 ಮಕ್ಳು ನಾವು. ಇವಾಗ ನಮ್ಗೆ ಅಪ್ಪ ಇಲ್ಲ. ಸೊ ಅಮ್ಮ ಒಬ್ರು ಕೆಲಸ ಮಾಡಿ ನನ್ನ ಮತ್ತೆ ನನ್ನ ಇಬ್ಬರು ತಂಗಿರನ್ನ ಓದಿಸ್ತಿದ್ರು. ಅಣ್ಣನ್ ಬಂದ್ಬಿಟ್ಟು ಮದುವೆ ಆಗಿದೆ, ಅಣ್ಣನ್ಗೆ ಒಂದು ಫ್ಯಾಮಿಲಿ ಅಂತ ಇರುತ್ತಲ್ವಾ, ಅಣ್ಣನ ಮಗು, ಅವ್ರದ್ದೊಂದು ಸಪರೇಟ್ ಇದಾರೆ. ಸೊ ಇವಾಗ ನಾವು ಹೋಗ್ಬಿಟ್ಟು ಅಣ್ಣನ ಹತ್ರ ಕೊಡು ಅಂತ ಕೇಳಕ್ಕೂ ಆಗಲ್ಲ, ಏನಕ್ಕಂದ್ರೆ ಅವಂದೇ ಪ್ರಾಬ್ಲಮ್ 1000 ಗಟ್ಲೆ ಇರುತ್ತೆ. ಮತ್ತೆ ಬಂದ್ಬಿಟ್ಟು ನಾನು ಕೂಡ ಇವಾಗ ಕಾಲೇಜ್ಗೆ ಹೋದ್ರೆ ಅಮ್ಮಂಗೆ ರೆಸ್ಟ್ ಟೈಮ್ ಹೇಳಿರೋದು, ರೆಸ್ಟ್ ಕೊಡ್ಬೇಕು. ಈ ಟೈಮಲ್ಲಿ ನಾನು ಕಾಲೇಜ್ ಹೋದ್ರೆ ಯಾರು ಗುರು ನೋಡ್ಕೋತಾರೆ. ಸೊ ಆದ ಕಾರಣ ನಾನು ಕಾಲೇಜ್ ನ ಡ್ರಾಪ್ ಮಾಡ್ತೀನಿ. ಕಾಲೇಜ್ ನ ಡ್ರಾಪ್ ಮಾಡಿ ಒಂದು ತಂಗಿನ ಬಂದ್ಬಿಟ್ಟು ಹಾಸ್ಟೆಲ್ಗೆ ಹಾಕ್ತಿವಿ. ಸೊ ಇನ್ನೊಂದು ತಂಗಿನ ಬಂದ್ಬಿಟ್ಟು ನಮ್ಮ ಜೊತೆ ಇಟ್ಕೋತೀವಿ, ಲೈಕ್ ಸ್ವಲ್ಪ ಈಸಿ ಆಗ್ಲಿ ಅಂತ. ಅದಕ್ಕೋಸ್ಕರ ನಾನು ಸೆಕೆಂಡ್ PUC ಗೆ ಡ್ರಾಪ್ ಮಾಡಿದ್ದೀನಿ. ಸೊ ಮುಂದೆ ಎಕ್ಸಾಮ್ ಕಟ್ಬಿಟ್ಟು ಬರೀಬೋದಿತ್ತು, ಬಟ್ ನನಗೆ ಓದ್ಬಿಟ್ಟು ಯಾವ್ದೇ ತರ ಗವರ್ಮೆಂಟ್ ಜಾಬ್ ತಗೋಬೇಕು ಅಂತ ಆಸೆನೂ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇದೆ. ಸೊ ನನ್ನ ಮೇನ್ ಗೋಲ್ ಬಂದ್ಬಿಟ್ಟು ಮೋಟೋ ವ್ಲಾಗರ್ ಆಗಬೇಕು ಅಂತ. ಆದಷ್ಟು ಬೇಗ ಆರ್ಡರ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಮೋಟೋ ವ್ಲಾಗ್ ಮಾಡಬೇಕು ಅಂತ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು. 6th one ನಿಮ್ ಕೆಲಸ ಬ್ರೋ. ನಾನು ಸೆಕೆಂಡ್ PUC ಗೆ ಡ್ರಾಪ್ ಮಾಡಿದೀನಲ್ವಾ, ಆದ ಕಾರಣ ನನಗೆ ನಾರ್ಮಲಿ ಗವರ್ಮೆಂಟ್ ಜಾಬ್ ಅಂತೂ ಎಲ್ಲೂ ಸಿಕ್ಕಿರಲ್ಲ. ಸೊ ಅದಕ್ಕೋಸ್ಕರ ನಾನು ಲೋಕಲ್ ಕೆಲಸಗಳು, ಕೊಡಗಲ್ಲಿ ಬಂದ್ಬಿಟ್ಟು ತೋಟ ಕೆಲಸನೇ ಇರೋದು, ತೋಟ ಕೆಲಸನೇ ಮಾಡ್ತೀನಿ. ಲೈಕ್ ಏನಂದ್ರೆ ಟಿಂಬರ್ ಆಗಿರ್ಬೋದು, ಗಾರೆ ಕೆಲಸಕ್ಕೂ ಹೋಗಿದ್ದೀನಿ, ತುಂಬಾ ಈ ತರ ಚಿಕ್ಕ ಕೆಲಸಗಳು ಮಾಡ್ತೀನಿ. ಸೊ ಅದರಿಂದ ಏನ್ ಇನ್ಕಮ್ ಬರುತ್ತೆ ಅದು ನನ್ ಖರ್ಚಿಗಾಗುತ್ತೆ. ಇವಾಗ ನಿಮ್ಗೆ ಕನ್ಫರ್ಮ್ ಆಗಿರ್ಬೋದು ಯಾವ್ದೇ ತರ ನಾನು ಜಾಬ್ ಅಲ್ಲಿ ಇಲ್ಲ. ಸೊ ಲೋಕಲ್ ಕೆಲಸಕ್ಕೆ ಹೋಗೋದು ನಾನು. ಹಾಗೆ ಗೈಸ್ ಇವಾಗ 3ನೇ ಕಮೆಂಟ್ ಕಡೆ ಹೋಗೋಣ. ಇವಾಗ ದರ್ಶು ಗೇಮರ್ ಅವರು ಸೇಮ್ ಕ್ವಶನ್ ಕೇಳಿದ್ದಾರೆ. ನಂಬರ್ 1 ಎಜುಕೇಶನ್ ಏನು, ನಂಬರ್ 2 ಏಜ್ ಎಷ್ಟು, ನಂಬರ್ 3 ಕನ್ನಡ ಕಮ್ಯುನಿಟಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ. ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಕೊತ್ತಂಬರಿ ಸೊಪ್ಪು ಗಿಡದಲ್ಲಿ ನೇಣು ಹಾಕೋತೀನಿ ಅಂತ. ಕೀಪ್ ಗ್ರೋವಿಂಗ್ ಚಿನ್ನ ಅಂತ ಕೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ ಸಪೋರ್ಟ್ ಯಾವಾಗಿದ್ರು ಇದೇ ತರ ಇರಲಿ. 2 ಕ್ವಶನ್ ಆಲ್ರೆಡಿ ಕ್ಲಿಯರ್ ಮಾಡಿದೀನಿ. ಅಂಡ್ ಥರ್ಡ್ ಒಂದು ಕ್ವಶನ್ ಬಂದ್ಬಿಟ್ಟು ಕನ್ನಡ ಕಮ್ಯುನಿಟಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಬ್ರೋ, ಕನ್ನಡ ಕಮ್ಯುನಿಟಿ ಏನಕ್ಕೆ ಬೆಳೀತಿಲ್ಲ, ಏನಕ್ಕೆ ಅಂದ್ರೆ ಪ್ರೆಸೆಂಟ್ ನಾರ್ಮಲಿ ಫಸ್ಟ್ ಎಷ್ಟೋ ಸಪೋರ್ಟ್ ಇತ್ತು ಕನ್ನಡ ಗೇಮಿಂಗ್ ಕಮ್ಯುನಿಟಿಲಿ. ಸ್ಟಾರ್ಟಿಂಗ್ ಅಲ್ಲಿ ಆ ಲೆವೆಲ್ ಗೆ ಸಪೋರ್ಟ್ ಸಿಗ್ತಿದೆ ಅಂದಾಗ ಅವಾಗಲೇ ಖುಷಿ ಪಡ್ಬೇಕಿತ್ತು. ಏನಕ್ಕಂದ್ರೆ ಅವಾಗ ಕನ್ನಡ ಕಮ್ಯುನಿಟಿಲಿ ಫ್ರೀ ಫೈರ್ ಆಡಿಯನ್ಸ್ ಅವಾಗ ಕೂಡ್ತಿದ್ರು ಹನಿ ಆಗಿ. ಇವಾಗ ಬರ್ತಾ ಆಡಿಯನ್ಸ್ ಜಾಸ್ತಿ ಆಗಿದ್ದಾರೆ. ಬರ್ತಾ ಆಡಿಯನ್ಸ್ ಜಾಸ್ತಿ ಆದಾಗ ಸೊ ಎಲ್ಲಾ ಕ್ರಿಯೇಟರ್ ಗೆ ವ್ಯೂಸ್ ಬರ್ಬೇಕು, ಆದ್ರೆ ವ್ಯೂಸ್ ಏನಕ್ಕೆ ಬರ್ತಿಲ್ಲ, ಇದು ನಿಮ್ ಕ್ವಶನ್ ಆಗಿರ್ಬೋದು. ಏನಕ್ಕೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ಆಡಿಯನ್ಸ್ ಯಾವಾಗ ಗೇನ್ ಆಗ್ತಾ ಇದ್ರು ಅವಾಗ ಎಲ್ಲಾ ಕ್ರಿಯೇಟರ್ಸ್ ಕಷ್ಟಪಟ್ರು. ಅಂಡ್ ಯಾವಾಗ ಆಡಿಯನ್ಸ್ ಎಲ್ಲ ಜಾಸ್ತಿ ಆದ್ರು ನಮ್ ಫ್ರೀ ಫೈರ್ ಕಮ್ಯುನಿಟಿಲಿ ಅವಾಗ ಎಲ್ಲಾ ಕ್ರಿಯೇಟರ್ಸ್ ಚೂತಿಯ ಬುದ್ಧಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್ ಅಂತೆ, ಫೇಕ್ ಅಪ್ಲಿಕೇಶನ್ ಪ್ರಮೋಷನ್ ಅಂತೆ, ಫೇಕ್ ಸ್ಕ್ರಿಪ್ಟ್ಸ್ ಅಂತೆ, ಪ್ಯಾನಲ್ ಯೂಸ್ ಮಾಡ್ಕೊಂಡು ಆಡೋದಂತೆ. ಯಪ್ಪ ನಮ್ ಕನ್ನಡ ಕಮ್ಯುನಿಟಿ ಹಾಳಾಗ್ಬಿಡೈತೆ. ಮತ್ತೆ ನಮ್ ಕನ್ನಡ ಕಮ್ಯುನಿಟಿ ಬೆಳಿತಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಪುಂಕ್ತಾರೆ. ನಾನು ಇದಕ್ಕಿಂತ ಮೇಲೆ ಏನು ಹೇಳಕ್ ಇಷ್ಟಪಡಲ್ಲ. ಎಲ್ಲ ಆಲ್ಮೋಸ್ಟ್ ಕನ್ನಡ ಕ್ರಿಯೇಟರ್ಸ್ ಅಲ್ಲಿ 70% ಕ್ರಿಯೇಟರ್ಸ್ ಚೂತಿಯ ನನ್ನ ಮಕ್ಕಳೇ ಇರೋದು. ಇಷ್ಟ ಹೇಳ್ಬಿಟ್ಟು ನಾನು 2 ಮಾತುಗಳನ್ನ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಇಲ್ಲಿ, ಸುದೀಪ್ ಅಂತ. ನಿಮ್ ಲೈಫ್ ಸ್ಟೋರಿ ಏನು, ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ ಏಜ್ ಏನು, ನಂಬರ್ 3 ಬಂದ್ಬಿಟ್ಟು ನಿಮ್ ಡ್ರೀಮ್ ಏನು, ನಂಬರ್ 4 ಬಂದ್ಬಿಟ್ಟು ನಿಮ್ ಫೇಸ್ ರಿವೀಲ್ ಯಾವಾಗ, ನಿಮ್ಮ ವಿಡಿಯೋಗೆ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರ ಇಲ್ಲ ಬೈತಾರಾ. ಇದರಲ್ಲಿ ಫಸ್ಟ್ ಕ್ವಶನ್ ಕೇಳಿರೋದೇವರು ನಿಮ್ ಲೈಫ್ ಸ್ಟೋರಿ ಏನು ಅಂತ. ಬ್ರೋ ನನ್ನ ಲೈಫ್ ಸ್ಟೋರಿನ ದೊಡ್ಡದಾಗಿ ಹೇಳಕ್ ಹೋದ್ರೆ 1 ವೀಕ್ ಆದ್ರೂ ಮುಗಿಯಲ್ಲ. ಸೊ ಚಿಕ್ಕದಾಗಿ 1 ಮಿನಿಟ್ 2 ಮಿನಿಟ್ ಅಲ್ಲಿ ಎಂಡ್ ಮಾಡಕ್ ಟ್ರೈ ಮಾಡ್ತೀನಿ. ನನ್ಗೆ ಬಂದ್ಬಿಟ್ಟು ಅಪ್ಪ ಇಲ್ಲ, ಸೊ ನನ್ಗೆ ಅಮ್ಮನೇ ಇಲ್ಲ. ಅಪ್ಪ ಅಮ್ಮ ಎಲ್ಲ ನನ್ಗೆ ಅಮ್ಮನೇ, ಓಕೆನಾ. ಸೊ ಅಮ್ಮನ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಕೂಡ
ಕೂಡ ತುಂಬಾ ಸಿಟ್ಟು ಬರುತ್ತೆ. ಅಂಡ್ ಅಪ್ಪನ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳಿದ್ರೆ ಅಪ್ಪನ ಮೇಲೆ 1% ಕೂಡ ಪ್ರೀತಿ ಇಲ್ಲ. ಏನಕ್ಕಂದ್ರೆ ಒಂದ್ ಟೈಮ್ ಅಲ್ಲಿ ಅಪ್ಪ ಡ್ರಿಂಕ್ಸ್ ಮಾಡ್ತಿದ್ರು, ಅಮ್ಮಂಗೆ ಬಂದು ಹೊಡಿತಿದ್ರು, ತುಂಬಾ ಹಿಂಸೆ ಕೊಡ್ತಿದ್ರು ಗೈಸ್. ಓಕೆನಾ, ಅದಕ್ಕೋಸ್ಕರ ನಂಗೆ ಅಪ್ಪ ಅಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಅಂಡ್ ಅಮ್ಮನ ತುಂಬಾ ಇಷ್ಟಪಡ್ತೀನಿ ನಾನು. ಏನಕ್ಕಂದ್ರೆ ಒಂದ್ ಟೈಮ್ ಅಲ್ಲಿ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ ಹಲಸಿನ ಹಣ್ಣು ಗೊತ್ತಿರುತ್ತೆ ನಿಮ್ಗೆಲ್ಲ, ಅದನ್ನ ತಿನ್ಬಿಟ್ಟು ಡೇನ ನಾವು ಕಳೆದಿದೀವಿ. ಏನಕ್ಕಂದ್ರೆ ಮನೇಲಿ ತಿನ್ನಕ್ ಕೂಡ ಏನು ಇರುತ್ತಿರಲಿಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಮ್ಮ ತೋಟ ಕೆಲಸ ಮಾಡ್ಕೊ ಬರೋದು, ಆಮೇಲೆ ನಮ್ ಮೀನ್ಸ್ ತುಂಬಾ ಪ್ರಾಬ್ಲಮ್ ಇತ್ತು ಗೈಸ್. ನನ್ನ ಲೈಫ್ ಅಲ್ಲಿ ಹೇಳಕ್ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಮನೇಲಿ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಪ್ರೆಸೆಂಟ್ ಕೂಡ ನಮ್ಗೆ ಸ್ವಂತ ಮನೆ ಇಲ್ಲ. ಸೊ ನಾನು ಇವಾಗ ಒಂದು ಲೆವೆಲ್ ಅಲ್ಲಿ ಬಂದಿದೀವಿ. ಅವಾಗ ಒಂದ್ ಟೈಮ್ ಅಲ್ಲಿ ನಮ್ಗೆ ತಿನ್ನಕ್ಕೂ ಕೂಡ ಏನು ಇರುತ್ತಿರಲಿಲ್ಲ. ಸೊ ಇವಾಗಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲೋ 20 to 30% ಮೇಲೆ ಬಂದಿದೀವಿ. ಓಕೆನಾ, ತುಂಬಾ ಚೇಂಜ್ ಆಗಿದೆ ಲೈಫ್ ಅಲ್ಲಿ. ಏನಕ್ಕಂದ್ರೆ ಅಮ್ಮಂಗೆ ತೋಟ ಕೆಲಸ ಮಾಡಿದ್ರೆ 60 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಅವಾಗ ಅಮ್ಮ 60 ರೂಪಾಯಿ ಸಂಬಳದಲ್ಲಿ ಮನೆ ರೇಷನ್ ನೋಡ್ಕೊಂಡು ನಮ್ಮನ್ನ ಓದಿಸ್ತಿದ್ರ. ತುಂಬಾ ಕಷ್ಟ ಆಗಿತ್ತು ಒಂದ್ ಟೈಮ್ ಅಲ್ಲಿ. ಅದ್ ಬಿಡಿ. ಆಮೇಲೆ ಸೆಕೆಂಡ್ ನನ್ಗೊಂದು ಮೊಬೈಲ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು 7th ಸ್ಟ್ಯಾಂಡರ್ಡ್ ಗೆ ಬಂದಾಗ ಆಸೆ ಆಗಿತ್ತು. ಸೊ 7th ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ಬ ಹಿಂದಿ ಹುಡುಗ ಹತ್ರ ಸೊ ಅಣ್ಣ ಮೊಬೈಲ್ ಕೊಡಿ ನನಗೆ ಗೇಮ್ ಆಡ್ಬೇಕು ಅಂತ ಹೇಳ್ಬಿಟ್ಟು ಒನ್ ಡೇ ನಾನು ಅವ್ರ ಹತ್ರ ಮೊಬೈಲ್ ಕೇಳಿರ್ತೀನಿ. ಅವರು ನಂಗೆ ಕಾರ್ ಗೇಮ್ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಸೊ ನಾನು ಕೂಡ ಒನ್ ಡೇ ಟಚ್ ಮೊಬೈಲ್ ತೆಗಿತೀನಿ. ಅದು ಯಾವಾಗ್ಲೂ ಅಲ್ಲ, ಇವಾಗ ರೀಸೆಂಟ್ಲಿ ಒಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ನಾನು 13 ಇಯರ್ಸ್ ಆಗಿತ್ತು. ಅವಾಗ ಕೂಡ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಸೊ ಆಮೇಲೆ ನಾನು ತೋಟ ಕೆಲಸಕ್ಕೆ ಹೋಗ್ಬಿಟ್ಟು ಮರ ಕಪ್ಪಾತ ಅದು ಇದು ಸಮಥಿಂಗ್ ತೋಟ ಕೆಲಸ ಮಾಡಿನೇ. ಸೊ ಒಂದು 6,000 to 7,000 ರೂಪಾಯಿ ಇಲ್ಲ 6,000 ರೂಪಾಯಿ ಅನ್ಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. 6,000 to 7,000 ರೂಪಾಯಿ ಇದ್ರ ಒಳಗಡೆ ಒಂದು ಮೊಬೈಲ್ ನಾನು ಚೂಸ್ ಮಾಡಿ ಸೆಕೆಂಡ್ಸ್ ತಗೋತೀನಿ, ಹಾನರ್ ಅಂತ. ಸೊ ಅದು ಬಂದ್ಬಿಟ್ಟು ದುಬೈ ಕಂಪನಿ. ಲೈಕ್ ಅದನ್ನ ಸೆಕೆಂಡ್ಸ್ ಮೊಬೈಲ್ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಫ್ರೀ ಫೈರ್ ನ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಬಂದ್ಬಿಟ್ಟು 2017 ಇದು ನನ್ನ ಗೇಮಿಂಗ್ ಜರ್ನಿ ಆಗಿರುತ್ತೆ. ಅವಾಗ ಪ್ರೆಸೆಂಟ್ ಸೀಸನ್ 1 ಬಂಡಲ್ ಕೂಡ ಬಂದಿರಲಿಲ್ಲ. ಸೊ ಅದೇನೋ ಗೇಮ್ ಎಲ್ಲ ಬೋರ್ ಆಯ್ತು ಅಂದ್ಬಿಟ್ಟು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಗೇಮ್ ಕಡೆ ಬಂದಾಗ ಸೊ ನೋಡಿದ್ರೆ ಸೀಸನ್ 2 ಬಂಡಲ್ ಬಂದಿತ್ತು. ಓಕೆನಾ, ಸೀಸನ್ 2 ಇಂದ ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಗೇಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅದೇ ತರ ಆಡಿ ಒಂದು ಮೊಬೈಲ್ ತಗೋಬೇಕು ಅಂತ ಆಸೆ ಪಟ್ಟಿದ್ದೆ, ಒಂದು ಮೊಬೈಲ್ ತಗೊಂಡೆ. ಆಮೇಲೆ ಎಲ್ಲಾರ ಹತ್ರನೂ ಗಾಡಿ ಕೇಳ್ತಿದ್ದೆ, ಆ ಗಾಡಿ ಹೇಳ್ಕೊಡಿ ಬೈಕ್ ಓಡಿಸೋದು ಕಲಿಬೇಕು ಅಂತ. ಮತ್ತೆ ಗೈಸ್ ಒಂದ್ ದಿವಸ ಬೈಕ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಒಂದು ಡ್ರೀಮ್ ಇತ್ತು. ತುಂಬಾ ದಿವಸದಿಂದ NS200 ಮೇಲೆ ತುಂಬಾ ಆಸೆ ಇತ್ತು. NS200 ನನ್ನ ಕೈಗೆ ಬಂದಿಲ್ಲ ಅಂದ್ರೂ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಗೂಗಲ್ ಎಲ್ಲ ಸರ್ಚ್ ಮಾಡಿ ಮಾಡೋದು. NS200 ನ ಮಾಡಿಫಿಕೇಶನ್ ಮಾಡಿದ್ರೆ ಯಾವ ತರ ಮಾಡಬಹುದು, ಸೊ ಇದಕ್ಕೆ ಎಷ್ಟು ಇಂಚ್ ಟೈರ್ ಹಾಕ್ಬಹುದು, ಎಷ್ಟು ಸ್ಪೀಡ್ ಹೋಗುತ್ತೆ, ಯಾವ ವೈಸರ್ ಹಾಕೋರು ಚೆನ್ನಾಗಿ ಕಾಣುತ್ತೆ, ಈ ತರ ಡ್ರೀಮ್ಸ್ ಗಳು ತುಂಬಾ ಇತ್ತು. ಆಮೇಲೆ ನಾನು ಬರ್ತಾ ಒಂದ್ ದಿವಸ NS200 ನ ತೆಗಿತೀನಿ ಅಂತ ಹೇಳ್ಬಿಟ್ಟು ಕೂತಿರ್ತೀನಿ. ಫಸ್ಟ್ ಡ್ರೀಮ್ ಬೈಕ್ ಬಂದ್ಬಿಟ್ಟು ನಂದು NS200 ಆಗಿರುತ್ತೆ. ಕಂಟಿನ್ಯೂ ಆಗಿ 1 ತಿಂಗಳು ಕೆಲಸಕ್ಕೆ ಹೋದ. ಸೊ 1 ತಿಂಗಳು ಕೆಲಸಕ್ಕೆ ಹೋದಾಗ ಪರ್ ಡೇ ನಂಗೆ 1,000 ರೂಪೀಸ್ ಕೊಡ್ತಿದ್ರು. ಅದು ಮೆಣಸದ ಕೆಲಸ. ಓಕೆನಾ, ಆ 1 ತಿಂಗಳ ಕೆಲಸ ಕಂಟಿನ್ಯೂ ಸಿಗ್ತಲ್ಲ, ಆ ದುಡ್ಡನ್ನ ತೆಗೆದಿಟ್ಬಿಟ್ಟು ಆ ಅಮೌಂಟ್ ಇಂದ NS200 ನ ಲೋನ್ ಗೆ ನಾನು ಪರ್ಚೇಸ್ ನ ಮಾಡ್ತೀನಿ. ಬೈಕ್ ಡ್ರೀಮ್ ಕೂಡ ಕಂಪ್ಲೀಟ್ ಆಗಿದೆ. ಅಂಡ್ ಗೈಸ್ ನನಗೆ ಡ್ಯೂಕ್ 390 ಅಂದ್ರೂ ತುಂಬಾ ಇಷ್ಟ. ಆಮೇಲೆ ಸೂಪರ್ ಬೈಕ್ಸ್ ಅಲ್ಲಿ ಬಂದ್ಬಿಟ್ಟು S1000RR BMW ಅದು ಅಂದ್ರೆ ತುಂಬಾ ಇಷ್ಟ. ಒನ್ ಡೇ ಗೈಸ್ ತೆಗಿತೀನಿ, ಇದು ನನ್ನ ಪ್ರಾಮಿಸ್. ಇವಾಗ ನಾನು ಪ್ರೆಸೆಂಟ್ ಏನೆಲ್ಲ ಕನ್ಸ್ ಕಾಣ್ತಾ ಇದೀನಿ ಚಿಕ್ಕದಾಗಿ ಕಂಪ್ಲೀಟ್ ಆಗ್ತಿದೆ ಅನಿಸ್ತಿದೆ. ಸೊ ನನ್ಗೆ ಇವಾಗ ನಮ್ಗೆ ಇರೋಕ್ ಮನೆ ಇಲ್ಲ. ಸೊ ನಾವಿರೋದು ರೆಂಟ್ ಮನೆಯಲ್ಲಿ. ಸೊ ಓನ್ ಆಗಿ ಒಂದ್ ಮನೆ ಕಟ್ಟಬೇಕು ಅಂತ ಮೇನ್ ಆಗಿ ನನ್ನ ಟಾರ್ಗೆಟ್ ಇರೋದು ಇಷ್ಟೇ ಇವಾಗ. ಸೊ ನಾನು ಒಂದ್ ಮನೆ ಕಟ್ಟಬೇಕು ಅಂಡ್ ಇಬ್ಬರು ತಂಗಿರ್ದು ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು, ಮತ್ತೆ ಅಮ್ಮನ್ನ ರಾಣಿ ತರ ನೋಡ್ಕೋಬೇಕು. ಇದೇ ಗೈಸ್ ನಂದು ದೊಡ್ಡ ಡ್ರೀಮ್. ಓಕೆನಾ, ಇವಾಗ ನಾನು ಒಂದು ಮನೆ ಕಟ್ಟಬೇಕು ಅಂದ್ರೆ ಜಾಗ ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಮನೆನೇ ಫುಲ್ ಪರ್ಚೇಸ್ ಮಾಡಬೇಕು. ಸೊ ಇದಕ್ಕೋಸ್ಕರ ನಾನು ಅರ್ನಿಂಗ್ ಮಾಡಬೇಕು ಅಂದ್ರೆ ನನಗೆ ಗೌರ್ಮೆಂಟ್ ಜಾಬ್ ಅನ್ನೋದು ಇರಬೇಕು. ಸೊ ಗೌರ್ಮೆಂಟ್ ಜಾಬ್ ಇಲ್ಲ, ಎಜುಕೇಶನ್ ಕೂಡ ಇಲ್ಲ. ಆದ ಕಾರಣ ನಾನು ಇವಾಗ ಅರ್ನಿಂಗ್ ಮಾಡಕ್ಕೆ ಒಂದು ದಾರಿನ ಹುಡುಕ್ಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಮಾಡಿ ವರ್ಷಗಳು ಲೇಟ್ ಆದ್ರೂ ಪರವಾಗಿಲ್ಲ. ಸೊ ನಾನು ಒಂದು ಸಕ್ಸಸ್ ಅನ್ನೋದನ್ನ ಪಡ್ಕೊಂಡು ಆಮೇಲೆ ಬಂದ್ಬಿಟ್ಟು ನಾನು ಸೊ ಅದೇ ದುಡ್ಡಿಂದ ಒಂದು ಮನೆನ ತಗೋಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಗೈಸ್ ನನ್ನ ಡ್ರೀಮ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ಇದರಲ್ಲಿ ಇವರು 2 ಕ್ವಶನ್ ಕೇಳಿದ್ರು, ನಿಮ್ ಡ್ರೀಮು ನಿಮ್ ಲೈಫ್ ಸ್ಟೋರಿ ಅಂತ. ಎರಡು ಕೂಡ ಒಂದೇ ಲೈನ್ ಅಲ್ಲಿ ನಾನು 50-50 ಹೇಳ್ಬಿಟ್ಟು ಅರ್ಥ ಮಾಡಿಸಿದೀನಿ ಬ್ರೋ. ಅಂಡ್ ನಿಮ್ಮ ಫೇಸ್ ರಿವೀಲ್ ಆಲ್ರೆಡಿ ಆಗೋಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗ ಲೈವ್ ಎಲ್ಲ ಬರ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಸೊ ಚೆಕ್ಔಟ್ ಮಾಡ್ಕೋಬಹುದು. ಮತ್ತೆ 5th ಒನ್ ಏನ್ ಕೇಳಿದಾರೆ ಅಂದ್ರೆ ನಿಮ್ಮ ವಿಡಿಯೋಗೆ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರಾ ಇಲ್ಲ ಬೈತಾರಾ ಬ್ರೋ. ಲೈಕ್ ಬ್ರೋ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬಿಟ್ಟು ಕಂಟೆಂಟ್ ಮಾಡ್ತೀನಲ್ವಾ. ಸೊ ನಾನು ಮನೇಲಿ ಯಾರು ಇಲ್ದಾಗ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬಿಟ್ಟು ಅಮ್ಮನ ಮುಂದೆ ಎಲ್ಲ ಮಾತಾಡಕ್ ಹೋಗಲ್ಲ. ಆಲ್ಮೋಸ್ಟ್ ಗೊತ್ತಿರ್ಬೋದು ಅನ್ಕೋತೀನಿ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾನಂತ, ಬಟ್ ನಾನು ಶೋ ಆಫ್ ಮಾಡ್ಕೊಳ್ಳಲ್ಲ ಮನೇಲಿ. ಯಾರು ಮನೇಲಿ ಇಲ್ದಿರೋ ಟೈಮಲ್ಲಿ ನಾನು ಆ ಕಂಟೆಂಟ್ ನ ಮಾಡ್ತೀನಿ. ಅಂಡ್ ಮನೇಲಿ ಮಾತ್ರ ಒಂದು ಕ್ಯಾಮ್ರಾ ತಗೊಂಡೆ. ನಾನು ಕ್ಯಾಮ್ರಾ ತಗೊಳ್ಬೇಕಾದ್ರೆ ಯೂಟ್ಯೂಬ್ ಮಾಡಬೇಕು ನನ್ನ ಡ್ರೀಮ್ ಅನ್ನುವಾಗ ಫುಲ್ ಸಪೋರ್ಟ್ ಮಾಡಿದ್ರು, ಏನಾದ್ರು ಮಾಡು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ಗೈಸ್. ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಮಾಡಕ್ಕೆ ಯಾವುದೇ ತರ ಇಶ್ಯೂ ಇಲ್ಲ ನನಗೆ. ಬಟ್ ಮಿಡಲ್ ಕ್ಲಾಸ್ ಒಂದು ಏನು ಇಲ್ಲ, ಒಂದು ಐಫೋನ್ ತಗೊಂಡ್ರೆ ಸ್ಟೇಬಲ್ ಇರೋ ಮೊಬೈಲ್, ವ್ಲಾಗ್ ಮಾಡಕ್ ಸುಲಭ ಆಗುತ್ತೆ. ಒಂದು ಕ್ಯಾಮ್ರಾ ತಗೊಂಡ್ರೆ ವ್ಲಾಗ್ ಮಾಡಕ್ ಈಸಿ ಆಗುತ್ತೆ. ಇದೆಲ್ಲ ಇದೆ. ಬಟ್ ನನ್ಗೆ ಇವಾಗ ಹಬ್ಬ ಅಂದ್ರೆ 4 to 5 lakhs ಇದ್ರೆ ನನಗೆ ಮೋಟೋ ವ್ಲಾಗ್ ಸೆಟಪ್ ಮಾಡಬಹುದು. ಅಲ್ಲಿವರೆಗೂ ತುಂಬಾ ಕಷ್ಟ ಇದೆ. ಸೊ ಈ ಕ್ವಶನ್ ಕೂಡ ಕ್ಲಿಯರ್ ಆಗಿದೆ ಸುದೀಪ್ ಬ್ರೋ, ಥ್ಯಾಂಕ್ಸ್ ಕ್ವಶನ್ ಕೇಳಿದಕ್ಕೆ. ಗೈಸ್ ಇವಾಗ ನೆಕ್ಸ್ಟ್ ಕಮೆಂಟ್ ಕಡೆ ಹೋಗೋಣ. ಬ್ರೋ ನೀವು ಯಾರು ಇನ್ಸ್ಪಿರೇಷನ್ ಆಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ. ಲವ್ ಯು ಸೋ ಮಚ್ ಬ್ರೋ. ಫಸ್ಟ್ ಆಫ್ ಆಲ್ ನಾನು ಗೇಮಿಂಗ್ ಕಮ್ಯುನಿಟಿಲಿ ಬಂದ್ಬಿಟ್ಟು ಯಾರನ್ನ ಕೂಡ ಇನ್ಸ್ಪಿರೇಷನ್ ಆಗಿ ತಗೊಂಡಿಲ್ಲ. ನನಗೆ ನಾನೇ ಇನ್ಸ್ಪಿರೇಷನ್. ಯಾರಾದ್ರೂ ನಂತರ ವಿಡಿಯೋ ಮಾಡಿದಾಗ ಈ ತರ ಮಾಡ್ತಿದಾರಲ್ಲ, ಒಂದ್ ಟೈಮ್ ಅಲ್ಲಿ ಈ ತರ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಸೊ ನಾನು ಇದು ಕಂಟೆಂಟ್ ಬಂದ್ಬಿಟ್ಟು ಯಾರ್ದು ನೋಡಿ ಏನ್ ಮಾಡಿಲ್ಲ, ಓನ್ ಆಗಿ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಎಲ್ಲಾ ಮಾಡೋಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಮಾಡಿದ್ರೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ಇದು ನಿಮ್ಮ ಮೈಂಡ್ ಅಲ್ಲೂ ಇರಲಿ, ನನ್ನ ಮೈಂಡ್ ಅಲ್ಲೂ ಇರಲಿ. ಎಲ್ಲಾ ಮಾಡಿದ ಕಂಟೆಂಟೇ ಮಾಡಿದ್ರೆ ಸಕ್ಸಸ್ ಅನ್ನೋದು ತುಂಬಾ ಲೇಟ್ ಆಗಿ ಸಿಗುತ್ತೆ. ಯಾರು ಮಾಡ್ದಿಲ್ಲದಿರೋದು ಆಡಿಯನ್ಸ್ ನ ಚಿಲ್ ಮಾಡ್ಬೇಕಾಗಿರೋದು ಕಂಟೆಂಟ್ ನ ಕೊಡ್ಬೇಕಾಗುತ್ತೆ. ಇವಾಗ ಮೋಟೋ ವ್ಲಾಗ್ ಅಲ್ಲೂ ಕೂಡ
ನಾನು ಡಿಫ್ರೆಂಟ್ ಆಗಿ ವ್ಲಾಗ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ನಂಗೆ ಗೊತ್ತು. ಸೊ ಟ್ರೈ ಮಾಡ್ತೀನಿ ಗೈಸ್. ಹೋಗ್ತಾ ಸೆಟಪ್ ಅನ್ನೋದು ಇರಲಿ. ಫಸ್ಟ್ ಒಂದು ಡ್ರೀಮ್ ಆಗ್ಬಿಟ್ಟಿದೆ, ಐಫೋನ್ ತಗೋಬೇಕು. ನೋಡೋಣ ಗೈಸ್, ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗುತ್ತಂತ. ಐಫೋನ್ ಎಲ್ಲ ತಗೊಂಡಾದ್ಮೇಲೆ ಕಂಟಿನ್ಯೂ ಆಗಿ ವ್ಲಾಗ್ಸ್ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಇಲ್ಲಿ ಬಿಂದಾಸ್ ಬ್ರೋ ಕೂಡ ಸೇಮ್ ಕ್ವಶನ್ ಕೇಳಿದ್ರೆ, ಬ್ರೋ ಬಿಗ್ ಫ್ಯಾನ್, ಪ್ಲೀಸ್ ಪಿಕ್ ಮೈ ಕ್ವಶನ್ಸ್. ಮತ್ತೆ ಒಂದು ಇನ್ಸ್ಪಿರೇಷನ್ ಯಾರು, ನೀವು ಕಂಟೆಂಟ್ ಮಾಡೋಕೆ ಮನೇಲಿ ಸಪೋರ್ಟ್ ಮಾಡ್ತಾರಂತ. ಬ್ರೋ ಕಂಟೆಂಟ್ ಮಾಡೋಕೆ 100% ಸಪೋರ್ಟ್ ಮಾಡ್ತಾರೆ. ಅಂಡ್ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಾನು ಯಾರ್ದು ತಗೊಂಡಿಲ್ಲ. ಹಿಂದಿಲ್ ಬಂದ್ಬಿಟ್ಟು ಸ್ಕೈಲಾರ್ಡ್ ಅಂತ ಇದ್ರಲ್ವಾ, ಅವ್ರ ವಿಡಿಯೋ ನಂಗೆ ತುಂಬಾ ಇಷ್ಟ ಗೈಸ್. ಬಟ್ ಇವಾಗ ಅವ್ರಿಲ್ಲ. ಬ್ರೋ ನೀನು ಎಷ್ಟು ವರ್ಷದಿಂದ FF ಆಡ್ತಿದ್ರ? ನಾನು 2017 ಅಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದ್ದು. ಯಾರೋ ಒಬ್ಬ ಜಿತ್ತು ಅಂತ ಒಬ್ಬ ಫ್ರೆಂಡ್ ಇದ್ದ, ಅವನು ಯಾವ್ದೋ ಒಂದು ಗನ್ ಗೇಮ್ ಚೆನ್ನಾಗಿ ಫೈರ್ ಮಾಡೋ ಗೇಮ್ ಬಿಟ್ಟಿದ್ದಾರೆ, ಮೈಕ್ ಎಲ್ಲ ಆನ್ ಮಾಡ್ಕೊಂಡು ಆಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ ಗ್ಲಿಚ್ ಕೂಡ ತುಂಬಾ ಆಗ್ತಿತ್ತು. ಬಟ್ ನಾನು ನನ್ನ ಮನೆಯಿಂದ ಅಂಡ್ ಅವನ ಮನೆಯಿಂದ ಇಬ್ಬರು ಕುತ್ಕೊಂಡು ಡುವೋದಲ್ಲಿ ರ್ಯಾಂಕ್ ಆಡ್ತಿದ್ದೋ. ಇದೆಲ್ಲ ಜ್ಞಾನ ಇದೆ. ಬಟ್ ಅವಾಗ ಇಷ್ಟು ವರ್ಷ ಜರ್ನಿಲಿ ತುಂಬಾ ವರ್ಷ ಗ್ಯಾಪ್ ಕೊಟ್ಟಿದ್ದೀನಿ. ಒಂದ್ಸರಿ 1 ವರ್ಷ ಸ್ಟಾಪ್ ಮಾಡಿದೀನಿ, ಒಂದ್ಸರಿ 5 ತಿಂಗಳು ಸ್ಟಾಪ್ ಮಾಡಿದೀನಿ. ತರ ಗ್ಯಾಪ್ ಕೊಟ್ಟು ಫ್ರೀ ಫೈರ್ ಆಡಿದೀನಿ. ಅಂಡ್ ದೀಕ್ಷಿತ್ ಬ್ರೋ, ವಾಟ್ಸ್ ಯುವರ್ ಲವರ್ ನೇಮ್ ಅಂತ ಕೇಳಿದಿರಾ. ಸೊ ಈ ಕ್ವಶನ್ ಗೆ ಮೇನ್ ಆಗಿ ತುಂಬಾ ಡಿಮ್ಯಾಂಡ್ ಬಂದಿದೆ. ನಿಮ್ ಲವರ್ ಏನು, ಲವರ್ ಹೆಸರೇನು, ಲವರ್ ಎಲ್ಲಿರೋದು, ಲವರ್ ಗೆ ಸ್ಟೇಜ್, ಅದು ಇದು ಆಳು ಮೂಳು, ನಿಮ್ ಲವರ್ ಇದಾಳ, ಸಿಂಗಲ್ ಮಿಂಗಲ್ ಅಂತ. ಸೊ ಈ ಕ್ವಶನ್ ಇವಾಗ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇವಾಗ ಉಳಿದಿರೋದೇ 2 ಅಪ್ಡೇಟ್. ಏನಪ್ಪಾ ಅಂದ್ರೆ, ಒಂದು ಬಂದ್ಬಿಟ್ಟು ನನ್ನ ಲವರ್ ಬಗ್ಗೆ ಹೇಳೋದು, ಇನ್ನೊಂದು ಬಂದ್ಬಿಟ್ಟು ನಂದು ಸೋಷಿಯಲ್ ಮೀಡಿಯಾದ ಇನ್ಕಮ್. ಸೊ 2 ಕೂಡ ರಿವೀಲ್ ಮಾಡ್ತೀನಿ. 2021 ನವೆಂಬರ್ 11ಗೆ ಸೊ ನನ್ಗೊಂದು ಹುಡುಗಿ ಪರಿಚಯ ಆಗ್ತಾರೆ. ಸೊ ಪ್ರಪೋಸ್ ಕೂಡ ಮಾಡ್ತೀನಿ. ಪ್ರಪೋಸ್ ಮಾಡೋಕ್ಕಿಂತ ಮುಂಚೆನೆ ಸೊ ನಾನು ಏನಿದೆ, ನನ್ನ ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲ ಇರೋದನ್ನ ಹಂಗೆ ಡೈರೆಕ್ಟ್ ಆಗಿ ಶೇರ್ ಮಾಡ್ತೀನಿ. ಬಟ್ ಗೈಸ್ ಲಿಟ್ರಲಿ ಅವರು ಎಲ್ಲದಕ್ಕೂ ಹೂ ಅನ್ಕೊಂಡು ಯಾವುದೇ ತರ ಇಲ್ಲ, ನನ್ನ ಬಾಯ್ ಫ್ರೆಂಡ್ ರಿಚ್ ಆಗಿರ್ಬೇಕು, ಅದಾಗಿರ್ಬೇಕು, ಇದಾಗಿರ್ಬೇಕು, ಆಸೆ ಇದೆ ಅಂತ ಅನ್ಕೊಂಡೇ ಇಲ್ಲ. ಬಟ್ ಅಂತ ಒಪ್ಕೋತಾರೆ. ಒಪ್ಕೊಂಡು 3-4 ಡೇಸ್ಗೆ ನಾನು ಕೂಡ ಮನೇಲಿ ಹೇಳ್ಬಿಟ್ಟು ಅಮ್ಮನಿಗೂ ಕೂಡ ಒಪ್ಪಿಸ್ತೀನಿ. ಸೊ ನಮ್ಮ ಮನೇಲಿ ಕೂಡ ಒಪ್ಕೋತಾರೆ. ಅಂಡ್ ಅಮ್ಮ ಕೂಡ ಅವ್ರ ಜೊತೆ ಮಾತಾಡ್ತಿರ್ತಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಅವ್ರ ಅಮ್ಮಂಗೆಲ್ಲ ಹೇಳಿರ್ಲಿಲ್ಲ, ಬಟ್ ಅವ್ರದ್ದು ಸಿಸ್ಟರ್ಗೆಲ್ಲ ನನ್ನ ಬಗ್ಗೆ ಹೇಳಿದ್ಲವಳು. ಮತ್ತೆ ನಮ್ ಲವ್ ಕೂಡ ತುಂಬಾ ಸಿನ್ಸಿಯರ್ ಆಗಿ ಟ್ರೂ ಲವ್ ಆಗಿರುತ್ತೆ. ಹೋಗ್ತಾ ಗೈಸ್ ತುಂಬಾ ಅಡಿಕ್ಟ್ ಆಗ್ಬಿಡ್ತೀನಿ. ಏನಕ್ಕಂದ್ರೆ ನಾನು ಮಾಡ್ತಾ ಇದ್ದಿದ್ದು ಟ್ರೂ ಲವ್. ಓಕೆನಾ. ಸೊ ನನ್ಗೆ ಏನೇ ಪ್ರಾಬ್ಲಮ್ ಅಂತ ಬಂದಾಗ್ಲೂ ಕೂಡ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಲೈಕ್ ಈ ತರ. ಓಕೆನಾ. ಏನೇ ಕಷ್ಟ ಅಂತ ಬಂದಾಗ ಜೊತೆಗೆ ನಿಲ್ತಿದ್ಲು ಮಾತ್ರ. ನಾನು ಲಿಟ್ರಲಿ ಮರೆಯಕ್ ಆಗಲ್ಲ ಅದೆಲ್ಲ. ಮತ್ತೆ ಹೋಗ್ತಾ ಲವ್ ಅಂದ್ಮೇಲೆ, ಟ್ರೂ ಲವ್ ಅಂದ್ಮೇಲೆ ಜಗಳ ಅನ್ನೋದು ಕಾಮನ್. ತುಂಬಾ ಜಗಳ ಆಗ್ತಿರುತ್ತೆ. ಜಗಳ ಆಗೋದು, ಮತ್ತೆ ಒಂದು 2 ಡೇಸ್ ಆದ್ಮೇಲೆ ಮಾತ್ ಬಿಡೋದು, ಮತ್ತೆ ಒಂದಾಗೋದು, ಇದೇ ತರ ನಡೀತಿರುತ್ತೆ ಲವ್ ಜರ್ನಿ. ಇನ್ನೇನ್ 3 ವರ್ಷ ಕಂಪ್ಲೀಟ್ ಆಗ್ಬೇಕು. 2024 ನವೆಂಬರ್ಗೆ ಸೊ ನಮ್ದು 3 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂದ್ರೆ, ಇವಾಗ ನಾನು ಆ ಟೈಮಲ್ಲಿ ಫ್ರೀ ಫೈರ್ ನ ಬಿಟ್ಬಿಟ್ಟಿರ್ತೀನಿ ಆಟ ಆಡೋದು. ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಪರಿಚಯ ಆದಾಗ ತುಂಬಾ ಆಡ್ತಿದ್ದೆ, ಗ್ರ್ಯಾಂಡ್ ಮಾಸ್ಟರ್ ಎಲ್ಲ ಹೋಗ್ತಿದ್ದೆ. ಅಂಡ್ ಅವ್ರ ಪರಿಚಯ ಆಗಿ ಲವ್ ಎಲ್ಲ ಕಂಟಿನ್ಯೂ ಒಂದು 2 ಇಯರ್ ಆದ್ಮೇಲೆ, ಅದೇ ನವೆಂಬರ್ 11 2024 ಬರೋಕ್ಕಿಂತ ಮುಂಚೆ, 3 ಇಯರ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಗೇಮ್ ಆಡೋದು ತುಂಬಾ ಕಮ್ಮಿ ಮಾಡಿರ್ತೀನಿ. ಆ ಟೈಮಲ್ಲಿ ಅವ್ರ ಮಾಮೂಲಿ ನಾರ್ಮಲಿ ಗೇಮ್ ಆಡ್ತಾ ಇದ್ರು, ಗೇಮ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಅವಾಗ ನನಗೆ ಎಲ್ಲೋ ಇಗ್ನೋರ್ ಮಾಡ್ತಾ ಇದೆಯಾ ಅನ್ನೋ ಫೀಲ್ ಬರ್ತಿತ್ತು. ನಾನು ಡೈಲಿ ಹೇಳ್ತಿದ್ದೆ ಫೋನ್ ಮಾಡಿ, ಇಗ್ನೋರ್ ಮಾಡ್ತಿದ್ಯಾ ಅಂತ. ಅವ್ರು ಅಂದಿದ್ಲು, ಇಲ್ಲ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೋ, ಈ ತರ ಲೈಕ್ ಮನೇಲಿ ಎಲ್ಲ ಇರ್ತಾರೆ, ಆ ಟೈಮಲ್ಲಿ ಮಾತಾಡಕ್ಕಾಗಲ್ಲ, ಅದಕ್ಕೋಸ್ಕರ ಗೇಮ್ ಮಾಡ್ಕೊಂಡು ಹೊರಗಡೆ ಕೂತಿರ್ತೀನಿ ಹಂಗಿಂಗ್ ಅಂತ. ಟ್ರೂ ಲವ್ ಮಾಡ್ಬೇಕಾದ್ರೆ ಡೌಟ್ ಅನ್ನೋದು ಇರುತ್ತೆ. ತುಂಬಾ ನಂಗೆ ಏನಕ್ಕೆ ಹಿಂಗ್ ಆಡ್ತಿದ್ದಾಳೆ, ನನ್ಗೆ ಇಷ್ಟು 3 ವರ್ಷದಿಂದ ಲವ್ ಮಾಡ್ಬಿಟ್ಟು ಆದ್ರೂ ಇಗ್ನೋರ್ ಏನಕ್ಕೆ ಮಾಡ್ತೀವಿ, ಈ ಫೀಲಿಂಗ್ಸ್ ತುಂಬಾ ಬರ್ತಾ ಇತ್ತು. ಅಂಡ್ ಇವಾಗ ಇದೊಂದು ಸೋಷಿಯಲ್ ಮೀಡಿಯಾ, ಇದರಲ್ಲಿ ಬಂದ್ಬಿಟ್ಟು ನಾನು ಅವ್ರ ಬಗ್ಗೆ ಏನಕ್ಕಂದ್ರೆ 3 ಇಯರ್ ಇಂದ ಲವ್ ಮಾಡಿದ್ದೀನಿ. ಅವ್ರ ಬಗ್ಗೆ ಹೇಟ್ ಸ್ಪ್ರೆಡ್ ಮಾಡಕ್ ಇಷ್ಟಪಡಲ್ಲ ನಾನು. ಏನಕ್ಕಂದ್ರೆ ನಾನು 3 ವರ್ಷ ಅವ್ರ ಜೊತೆ ಇದ್ದೆ. ಅಂಡ್ ಇಲ್ಲಿ ಹೇಟ್ ಸ್ಪ್ರೆಡ್ ಮಾಡಿ ನನಗೂ ಏನ್ ಸಿಕ್ಕಲ್ಲ, ಅವ್ರಿಗೂ ಏನ್ ಸಿಕ್ಕಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಅವ್ರದ್ದು ತುಂಬಾ ವಸ್ತುಗಳು ಕೂಡ ನನ್ನ ಹತ್ರ ಇವಾಗ್ಲೂ ಕೂಡ ಇದೆ. ಅದೆಲ್ಲ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ಇವಾಗ್ಲೂ ಕೂಡ ನೀರ್ ಬರುತ್ತೆ. 3 ವರ್ಷ ಕಂಪ್ಲೀಟ್ ಆಗಿದ್ದ ದಿವಸನೇ ಸೊ ಇಬ್ರು ಕೂಡ ದೂರ ಆಗ್ಬಿಡ್ತೀವಿ. ಏನಂದ್ರೆ ನನಗೂ ಕೂಡ ಟೈಮ್ ಕೊಡು ಅಂತಿದ್ದೆ. ಅವಳು ಹೇಳ್ತಿದ್ಲು, ಇಲ್ಲ ನನಗೆ ಫ್ರೀಡಮ್ ಇಲ್ಲ, ನನಗೆ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀಯ. ಬಟ್ ನನ್ನ ಪ್ರಾಬ್ಲಮ್ಸ್ ಕೂಡ ಅರ್ಥ ಮಾಡ್ಕೊಂತ ಅವಳೆ ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ಲು. ಬಟ್ ಗೈಸ್ ಲಿಟ್ರಲಿ ಅದ್ ನನಗೆ ಏನಕ್ಕೆ ಅರ್ಥ ಆಗ್ತಿತ್ತಿಲ್ವೋ, ಹಣೆ ಬರದಲ್ಲಿ ಬರ್ದಿತ್ತೇನೋ, ಅವಳು ನಿಂಗೆ ಸಿಗ್ಬಾರ್ದು, ಕಳ್ಕೋಬೇಕು ಅಂತ. ಅದಕ್ಕೋಸ್ಕರ ಈ ತರ ಆಡ್ತಿದ್ನೋ ದೇವರನೆ ಗೊತ್ತಿಲ್ಲ. ಲಿಟ್ರಲಿ ನಾನು ಅವಳನ್ನ ಕಳ್ಕೊಬಿಟ್ಟೆ. ಯಾವಾಗ 3 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ, ನವೆಂಬರ್ 11ಗೆ ನಾನೇ ಹೋಗ್ಬಿಟ್ಟು ಸೊ ಹಿಂಗ ಅರ್ಥ ಮಾಡಿಸ್ತೀನಿ, ಸ್ವಲ್ಪ ಟೈಮ್ ಕೊಡು, ಇಗ್ನೋರ್ ಮಾಡಬೇಡ ಪ್ಲೀಸ್ ಅಂತ ಹೇಳಿದಾಗ ಅವಳು ಇಲ್ಲ, ನನಗೆ ಟೈಮ್ ಅನ್ನೋದು, ನನಗೆ ಫ್ರೀಡಮ್ ಅನ್ನೋದು ಕೊಡು ಅಂದಾಗ ಲಾಸ್ಟ್ಗೆ ನಾನೇ ಏನೋ ಒಂದು ಸ್ವಲ್ಪ ಹೇಳ್ಬಿಟ್ಟು ಬ್ಲಾಕ್ ನ ಮಾಡ್ಬಿಡ್ತೀನಿ. ಬಟ್ ಬ್ಲಾಕ್ ಮಾಡ್ಬೇಕಾದ್ರೆ ಲಿಟ್ರಲಿ ಒಂದು ಸಿಟ್ ಇರುತ್ತೆ, ಸಿಟ್ಟಿಂದ ಬ್ಲಾಕ್ ಮಾಡಿರ್ತೀನಿ. ಮತ್ತೆ ಸಿಟ್ ಕಮ್ಮಿ ಆದಾಗ ಹೋಗಕ್ ಟ್ರೈ ಮಾಡ್ತೀನಿ ಗೈಸ್. ಲಿಟ್ರಲಿ ಅವರು ಕೂಡ ನನ್ನ ಮಾತಿಂದ ನೊಂದಿರ್ತಾರೆ. ಸೊ ಆದ ಕಾರಣ ಇಬ್ರು ಒಂದಾಗಕ್ ಆಗಿಲ್ಲ. ಇವಾಗ್ಲೂ ಕೂಡ ನನ್ನ ಮನೇಲಿ ಅವ್ರದ್ದು ಸ್ವಲ್ಪ ವಸ್ತುಗಳಿದೆ. ಸೊ ಆ ವಸ್ತುಗಳನ್ನ ನೋಡಿದಾಗ ಇರ್ಬೋದು, ಕಣ್ಣಲ್ಲಿ ನೀರು ಬರುತ್ತೆ, ಇಂಥ ಹುಡುಗಿನ ಕಳ್ಕೊಂಡೆ ಅಲ್ವಾ ಅಂತ. ನಿಮ್ ಲೈಫ್ ಅಲ್ಲೂ ಕೂಡ ಏನಾದ್ರು ನಡೀತಿದೆ ಅಂದಾಗ, ಯಾರೋ ತಪ್ಪು ಮಾಡ್ತಾ ಇದಾರೆ ಅಂದಾಗ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅವ್ನು ಹೇಳ್ತಿರೋದು ನನ್ನ ಒಳ್ಳೇದಕ್ಕೋಸ್ಕರ, ನಾನು ತಪ್ಪು ಮಾಡ್ತಾ ಇದೀನಿ ಅಂತ ಅವ್ನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಗರ್ಲ್ಸ್. ಅಕಸ್ಮಾತ್ ಬಾಯ್ಸ್ ಏನಾದ್ರು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ನೀವು ಕೂಡ ಅರ್ಥ ಮಾಡ್ಸಕ್ ಟ್ರೈ ಮಾಡಿ. ಹಿಂಗ್ ಟೈಮ್ ಕೊಡು ಅಂದಾಗ ಸ್ವಲ್ಪ ನೀವು ಕೂಡ ಅರ್ಥ ಮಾಡ್ಕೊಂಡು ಬಾಯ್ಸ್ ಅವಳ ಫೀಲಿಂಗ್ಸ್ ಕೂಡ ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಟ್ರೂ ಲವ್ ಅಂದಾಗ ಈ ಡೌಟ್ಸ್ ಪಡ್ತಾರಲ್ಲ, ಡೌಟ್ ಪಡೋದು, ಏನ್ ಮಾಡ್ತಿದ್ಯಾ, ಏನು ಇಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ದೆ ಇದೆಲ್ಲ ಕೇಳ್ತಾರ ಅಂದ್ಮೇಲೆ ಸೊ ಇದು ಟ್ರೂ ಲವ್ ಅಲ್ಲ. ಡೌಟ್ ಪಡೋದು ಟ್ರೂ ಲವ್ ಅಲ್ಲ ಅಂತ ಲಿಟ್ರಲಿ ಹೇಳ್ತೀನಿ. ಟೈಮ್ ಪಾಸ್ ಲವ್ ಮಾಡೋನು ಯಾವುದೇ ಕಾರಣಕ್ಕೂ ಡೌಟ್ ಅನ್ನೋದು ಪಡೋದೇ ಇಲ್ಲ. ಏನಾದ್ರೂ ಮಾಡ್ಕೋ, ಊಟ ಆಯ್ತು ತಿಂದ ಮಾಡ್ದ ಅಂತ ಕೇಳ್ಬಿಟ್ಟು ಸುಮ್ಮನೆ ಆಯ್ತಾನೆ. ಯಾರ ಜೊತೆ ಮಾತಾಡ್ತಿದ್ರು ಅವ್ನಿಗೆ ಏನೂ ಎಫೆಕ್ಟ್ ಆಗಲ್ಲ.
ಅದೇ ಗೈಸ್ ಟ್ರೂ ಲವ್ ಮಾಡ್ತಾ ಇದ್ದಾನೆ ಅಂದಾಗ ಮನ್ಸು ತಡಿತಿರಲ್ಲ, ಯಾರ ಜೊತೆ ಗೇಮ್ ಮಾಡ್ತಿರ್ಬೋದು, ಯಾರ ಜೊತೆ ಬಿಸಿ ಬಂತು, ಯಾರ ಜೊತೆ ಮಾತಾಡ್ತಿರ್ಬೋದು, ಈ ತರ ಮನ್ಸಲ್ಲಿ ಅವಾಗ ಕಾಡ್ತಿರುತ್ತೆ. ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ ಮೇನ್ ಆಗಿ ನಮ್ಮ ಮನ್ಸಲ್ಲಿ ಇರುತ್ತೆ ಗೈಸ್. ಲಿಟ್ರಲಿ ಹೇಳ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಲವ್ ಮಾಡ್ತಾ ಇದ್ರೆ ಏನೇ ಪ್ರಾಬ್ಲಮ್ಸ್ ಅಂತ ಬಂದಾಗ ಬಿಟ್ಕೊಡಕ್ ಹೋಗ್ಬೇಡಿ ಒಬ್ರೊಬ್ರು. ನಂದೇನಿಲ್ಲ ಗೈಸ್, 3 ವರ್ಷದ ರಿಲೇಶನ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇಬ್ರು ಕೂಡ ದೂರ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋಣ ಗೈಸ್. ಹಾಗೇನೆ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಮಾತಾಡೋದಾದ್ರೆ ಯೂಟ್ಯೂಬ್ ಅಲ್ಲಿ $1 $83 ಕೊಡ್ತಾರೆ. ಸೊ $1 $83. ಸೊ ಅದು $1 ಹೆಂಗಪ್ಪ ಸಿಗುತ್ತಂದ್ರೆ 3,500 4,000 ವ್ಯೂಸ್ ಗೆ ಜಸ್ಟ್ $1 ಕೊಡ್ತಾರೆ. $1 ಅಂದ್ರೆ ಎಷ್ಟು? $83. $83 ಗೆ ಸೊ 3,500 4,000 ವ್ಯೂಸ್ ಬೇಕು. ಇವಾಗ ಅರ್ಥ ಮಾಡ್ಕೋಬಹುದು. ಸೊ ಯೂಟ್ಯೂಬರ್ ಗೆ ಇನ್ಕಮ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಯಾರ ಚಾನಲ್ ಅಲ್ಲಿ 50K to 100K ವ್ಯೂಸ್ ಪರ್ ವಿಡಿಯೋಗೆ ಬರುತ್ತೆ ಅವ್ರ ಹತ್ರ ಒಳ್ಳೆ ಇನ್ಕಮ್ ಇರುತ್ತೆ. ಸೊ ನಮ್ಗೆಲ್ಲ ಎಲ್ಗೋರು 6, 7,000, 8,000, 10,000 ಈ ತರ ವ್ಯೂಸ್ ಬರುತ್ತೆ. ತುಂಬಾ ಅಂದ್ರೆ ಅದೇ ಒಂದು ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ $2.5 ಅರ್ನ್ ಮಾಡಬಹುದು ಅಷ್ಟೇ. $166 ಸಿಗುತ್ತೆ ಅಷ್ಟೇ ಗೈಸ್. ಓಕೆನಾ? ಇವಾಗ ಥಿಂಕ್ ಮಾಡಿ, ಯೂಟ್ಯೂಬರ್ ಗೆ ತುಂಬಾ ಇನ್ಕಮ್ ಕಮ್ಮಿ. ಹಬ್ಬ ಬಂದ್ರು 3 ಇಂದ 4 ತಿಂಗಳಿಗೆ ಒಂದು ಇನ್ಕಮ್ ತೆಗಿಬಹುದು. ಒಂದು ಇನ್ಕಮ್ ಅಂದ್ರೆ ಎಷ್ಟು ಗೊತ್ತಾ? $100 ಗೆ 8,300. ಅದರಲ್ಲೂ ಕೂಡ ಟ್ಯಾಕ್ಸ್ ಎಲ್ಲ ಕಟ್ ಆಗಿ 7,000 ಚಿಲ್ಲರೆ ಬರುತ್ತೆ ಅಷ್ಟೇ. ಯೂಟ್ಯೂಬರ್ಸ್ ಲೈಫ್ ತುಂಬಾ ಕಷ್ಟ ಇದೆ. ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡೋದಾದ್ರೆ 25,000 ಫಾಲೋವರ್ಸ್ ಇಟ್ಕೊಂಡು ಎಷ್ಟು ರೂಪಾಯಿ ಎರ್ನ್ ಮಾಡಿದೀನಿ ಅನ್ನೋದಾದ್ರೆ, ಸೊ ನಾನು ಯಾವ್ದಾದ್ರು IDCL ಗ್ರೂಪ್ ಪ್ರಮೋಷನ್ ಮಾಡಿದ್ರೆ ಅವರು ನನಗೆ ಪೇಮೆಂಟ್ ಅನ್ನು ಕೊಡ್ತಾರೆ. ಅಂಡ್ ಬ್ರೋ, ಇನ್ಸ್ಟಾಗ್ರಾಮ್ ಅಲ್ಲಿ ಎರ್ನಿಂಗ್ ಇಷ್ಟೇನಾ, ಎರ್ನಿಂಗ್ ಆಗಲ್ವಾ ನಿಮಗೆ, ವ್ಯೂಸ್ಗೆಲ್ಲ ಎರ್ನಿಂಗ್ ಆಗಲ್ವಾ ಅನ್ನೋದಾದ್ರೆ, ಸೊ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ಗಾಗ್ಲಿ, ಲೈಕ್ಗಾಗ್ಲಿ, ಫಾಲೋವರ್ಸ್ಗಾಗ್ಲಿ ದುಡ್ಡು ಕೊಡಲ್ಲ. ಜಸ್ಟ್ ಪ್ರಮೋಷನ್ಸ್ಗೆ ಕೊಡ್ತಾರೆ. ಸೊ ಇದರಲ್ಲಿ ಒಳ್ಳೆ ತರ ಪ್ರಮೋಷನ್ ಕೂಡ ಇದೆ, ಕೆಟ್ಟ ತರ ಪ್ರಮೋಷನ್ ಇದೆ. ಸೊ ಕೆಟ್ಟ ತರ ಪ್ರಮೋಷನ್ ಯಾವ್ದೆಲ್ಲ ಅಂದ್ರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಷನ್, ಫೇಕ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡ್ಕೊಂಡು ಆಡಿಯನ್ಸ್ ಚೂತಿಯ ಮಾಡೋದು. ಸೊ ಒಳ್ಳೆ ತರ ಪ್ರಮೋಷನ್ ಯಾವ್ದೆಲ್ಲ ಅಂದ್ರೆ ಮೊಬೈಲ್ ಪ್ರಮೋಷನ್, ಲ್ಯಾಪ್ಟಾಪ್ ಪ್ರಮೋಷನ್, ಏರ್ಬಡ್ಸ್, ಸೊ ಎಲೆಕ್ಟ್ರಿಕಲ್ ಐಟಮ್ಸ್ ಪ್ರಮೋಷನ್, ಅಂಡ್ ನಾರ್ಮಲಿ ಬಟ್ಟೆ ಶಾಪ್, ಶೂಸ್ ಶಾಪ್, ಈ ತರ ಶಾಪ್ ಪ್ರಮೋಷನ್ಸ್ ಎಲ್ಲ ಬರುತ್ತೆ. ಇದರಲ್ಲೂ ಕೂಡ ಒಳ್ಳೆ ಅರ್ನಿಂಗ್ಸ್ ಮಾಡಬಹುದು. ಸೊ ನೀವು ಏನಾದ್ರೂ ಕ್ರಿಯೇಟರ್ ಆಗಿದ್ರೆ ಪ್ಲೀಸ್ ಒಳ್ಳೆ ತರ ಪ್ರಮೋಷನ್ ಮಾಡಿ. ಆಡಿಯನ್ಸ್ ನ ಚೂತಿಯ ಮಾಡಕ್ ಹೋಗ್ಬೇಡಿ. ಏನಕ್ಕಂದ್ರೆ ಆಡಿಯನ್ಸ್ ಇಂದಾನೆ ನೀವು ಅಷ್ಟು ಮೇಲೆ ಬೆಳೆದಿರ್ತೀರಾ. ಪ್ಲೀಸ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ನೆಲ್ಲ ಪ್ರಮೋಷನ್ ಮಾಡಕ್ ಹೋಗ್ಬೇಡಿ. ಹಾಗೆ ಇನ್ನೂ ಸ್ವಲ್ಪ ಜನ ಹೇಳ್ತಿದ್ರು ಇಬ್ರು ಲೈವ್ ಸ್ಟ್ರೀಮ್ ಮಾಡಿ ಅಂತ. ಬಟ್ ಲೈವ್ ಸ್ಟ್ರೀಮ್ ಮಾಡೋಣ ಅಂತ ನನಗೂ ಡ್ರೀಮೇ, ಬಟ್ ಸೆಟಪ್ ಇಲ್ಲ ಗುರು. ಏನ್ ಮಾಡೋಣ, ಒಂದು ನಾರ್ಮಲ್ ಒಂದು ಡಿವೈಸ್ ಇರೋದು. ಒಂದಲ್ಲ ಒಂದು ದಿವಸ ನಾನು ಕೂಡ PC ಸೆಟಪ್ ಮಾಡ್ಕೊಂಡು ಲೈವ್ ಸ್ಟ್ರೀಮ್ಗಳನ್ನ ಮಾಡ್ತೀನಿ. ಓಕೆ ಗೈಸ್, ಆಲ್ಮೋಸ್ಟ್ ವಿಡಿಯೋ ಅಂತೂ ತುಂಬಾ ಲೆಂತ್ ಆಗಿದೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಲವ್ ಯು ಗೈಸ್, ಬೈ, ಟೇಕ್ ಕೇರ್.